ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ದೋಸೆ ಮಾಡ್ಲಿಕ್ಕತ್ತೀನಿ ನಾಷ್ಟಕ್ಕೆ. ಇದು ಅಕ್ಕಿ ದೋಸೆ ಮಾಮೂಲಾಗಿ ಮಾಡೋದು. ಆಮೇಲೆ ಇವತ್ತು ಒಂಚೂರು ಡಿಫ್ರೆಂಟ್ ಆಗಿರ್ಲಂತ ರಾಗಿ ದೋಸೆ ಮಾಡ್ಲಿಕ್ಕತ್ತೀನಿ. ಎಲ್ಲರೂ ಮಾಡ್ತಿರ್ಬೋದು ರಾಗಿ ದೋಸೆ, ಆದರೆ ಇವತ್ತು ನಾನು ರಾಗಿ ದೋಸೆ ಮಾಡ್ಬೇಕಂತ ಅಂದ್ಕೊಂಡೀನಿ. ಈಗ ನೋಡಿರಿ, ರಾಗಿ ಆಮೇಲೆ ಉದ್ದಿನಬೇಳೆ ನೆನೆ ಇಟ್ಟು ರಾಗಿ ಹಿಟ್ಟು ತೊಗೊಂಡಿದ್ದೆ. ನಾನು ಪಾಕೆಟ್ ಹಿಟ್ಟು ತೊಗೊಂಡಿನಿ ನಾನು. ಅದಕ್ಕೇನದಲ್ಲ ಅಂದ್ರೆ ರಾಗಿ ನೆನೆ ಹಾಕಿ ರುಬ್ಬಿ ಉದ್ದಿನಬೇಳೆ ಜೊತೆಗೆ ಹಂಗೂ ಮಾಡ್ಬೋದು. ಆದರೆ ನಾನು ಹಂಗೆ ಮಾಡಿಲ್ಲ, ರಾಗಿ ಹಿಟ್ಟು ತೊಗೊಂಡಿದ್ದೆ. ಅದಕ್ಕೆ ಆ ಹಿಟ್ಟು ಉದ್ದಿನಬೇಳೆ ನೆನೆ ಹಾಕಿ ರುಬ್ಬಿ ತೋರಿಸ್ಲಿಕ್ಕತ್ತೀನಿ. ನೋಡಿರಿ ಇದು ಎಷ್ಟು ಚಂದ ಉಬ್ಬಿ ಬಂದದ. ಈ ಥರ ಉಬ್ಬಿದ್ರೆ ದೋಸೆ ಆಗ್ತವೆ, ಚಂದ ಆಗ್ತದೆ ಹೌರ್ಗೆ. ಇದನ್ನು ತಿರುಗಿಬಿಟ್ಟು ಸಪ್ರೇಟಾಗಿ ಇದನ್ನಿಷ್ಟು ತಿರುವಿ ಎಲ್ಲ ಮಾಡಿ ಒಂದು ಸೈಡ್ ಬೇರೆ ಒಂದು ಸ್ವಲ್ಪ ಪಾತ್ರೆಗೆ ತಕ್ಕೊಂಡು ಮಾಡ್ತೀನಿ. ಈ ಥರ ನಾನು ರಾಗಿ ಹಿಟ್ಟಿಂದು ಪಾಕೆಟ್ ತಂದಿದ್ದೆ, ಅದ್ರಾಗಿಂದೇ ಹಿಟ್ಟು ತೊಗೊಂಡು ನೋಡಿರಿ. ನಿಮ್ಮಲ್ಲೇ ರಾಗಿ ಇದ್ದರೆ ನೀವು ರಾಗಿ ಬೀಸಿ ನೆನೆ ಹಾಕಿ ರುಬ್ಬಿ ಮಾಡ್ಬೋದು. ನಾನು ಈ ಥರ ರಾಗಿ ಹಿಟ್ಟು ತೊಗೊಂಡಿನಿ. ಇದನ್ನು ಚೆಂದಾಗೆಲ್ಲ ತಿರುಗಿಬಿಟ್ಟು ಇದಕ್ಕೆ ಉಪ್ಪು ಹಾಕಿ ಇದು ಮಾಡ್ತೀನಿ ನೋಡಿ. ಸ್ವಲ್ಪ ಇನ್ನೊಂದು ಸ್ವಲ್ಪ ತಿಳಿಬೇಕಂತಂದ್ರೆ ಸ್ವಲ್ಪ ನೀರು ಕಲಿಸ್ಕೋಬೋದು. ಇಷ್ಟ ಅದ ನೋಡಿರಿ ಹಿಂಗೆ. ಈಗ ಇದಕ್ಕೆ ಒಂದು ಸ್ವಲ್ಪ ತೊಗೋತೀನಿ, ಭಾಳ ತೊಗೊಳಂಗಿಲ್ಲ. ಉಪ್ಪು ಹಾಕಿದ್ದು ಮತ್ತು ಇದಾಗುತ್ತೆ. ಅದಕ್ಕೆ ಎಷ್ಟೆಷ್ಟು ಬೇಕು ಅಷ್ಟೇ ತೊಗೊಂಡ್ಬಿಟ್ಟು ಇದನ್ನು ಎತ್ತಿ ಇಟ್ಬಿಡು. ಈಗ ಇದನ್ನು ಅಷ್ಟೇ. ಇದು ನೋಡಿರಿ ಎಷ್ಟು ಚಂದ ಉಬ್ಬಿ ಬಂದದ. ಅಕ್ಕಿದಿದು ನಾನು ನೆನೆ ಹಾಕೋ ಮುಂದಾಗ ಮೆಜರ್ಮೆಂಟ್ ಅದು ತೋರಿಸಿಲ್ಲ, ಬರೀ ಹಾಗೆ ಹೇಳ್ತೀನಿ. ಅಕಸ್ಮಾತ್ ಮೆಜರ್ಮೆಂಟೇ ಬೇಕು ಅಂತಂದರೆ ಇನ್ನೊಂದು ಸಲ ಮೆಜರ್ಮೆಂಟ್ ಮಾಡಿ ತೋರಿಸ್ತೀನಿ ಅಂತ. ಇದಕ್ಕೆ ನಾನು 2 ಗ್ಲಾಸ್ ಅಕ್ಕಿ ಹಾಕ್ಕೊಂಡ್ರೆ ಒಂದು ಅರ್ಧ ಗ್ಲಾಸ್ಗಿಂತ ಹೆಚ್ಚು ಉದ್ದಿನಬೇಳೆ ಹಾಕೀನಿ. ಇದನ್ನು ಒಂದು ಪಾತ್ರೆಗೆ ಸ್ವಲ್ಪ ತಕ್ಕೋತೀನಿ. ಇಷ್ಟು ತಕ್ಕೊಂಡು ಇದನ್ನು ಎತ್ತಿ ಇಟ್ಬಿಡ್ತೀನಿ. ಈಗ ಇದಕ್ಕೆ ಉಪ್ಪು ಹಾಕ್ತೇನೆ. ನೋಡಿ ಹಾಕೋರಿ ಉಪ್ಪು. ಮೊದಲು ಒಂದು ಹಾಕಿ ನೋಡಿ, ಕಡಿಮೆ ಅನಿಸಿದ್ರೆ ಮತ್ತೆ ಹಾಕ್ಕೋಬೋದು. ಈಗ ನಾನು ಆಲ್ರೆಡಿ ಹಂಚಿಟ್ಟೀನಿ. ಹಂಚಿಟ್ಟುಬಿಟ್ಟು ಹಂಚು ಕಾಯ್ಲಿಕ್ಕೆ ಇಟ್ಟೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೋತೀನಿ. ಸ್ವಲ್ಪ ನೀರು ಹಾಕ್ಕೊಂಡು, ಭಾಳ ಗಟ್ಟಿ ಅನ್ನಿಸ್ತಲ್ಲ ಅದಕ್ಕೆ. ಈಗ ಹಂಚು ಕಾಯ್ದದ. ಇದಕ್ಕೊಂಚೂರು ಎಣ್ಣೆ ಹಚ್ತೀನಿ ನೋಡಿರಿ. ಈ ಥರ ಬ್ರಸ್ಲೆ ಹಚ್ಚೀನಿ. ಬ್ರಸ್ಲೆ ಹಚ್ಚೋದೇನು ಅವಶ್ಯಕತೆ ಇಲ್ಲ. ನಾವು ತೆಂಗಿನ ಜುಟ್ಟ ಇತ್ತಂದರೆ ಅದನ್ನು ತೊಗೊಂಡು ಹಚ್ಕೋಬೋದು. ಹಾಕ್ತೀನಿ ನೋಡಿರಿ ದೋಸೆ. ಈಗ ಇದಕ್ಕೆ ಪುಟಾಣಿ ಪುಡಿ
ಉದುರಿಸ್ಬಿಡ್ತೇನೆ. ಸ್ವಲ್ಪ ಮುಚ್ಚುತ್ತೇನೆ. ರಾಗಿ ಆರೋಗ್ಯಕ್ಕೆ ಒಳ್ಳೆಯದು, ಆಮೇಲೆ ತಂಪು ಚಲೋ ಇರ್ತದೆ, ತಿನ್ಬೋದು. ಇವಾಗ ಶುಗರ್ ಇದ್ದವ್ರಿಗೆ ಏನು ಮಾಡ್ತಾರೆ, ದಿನಾಲೂ ಅಕ್ಕಿ ದೋಸೆ ಅದು ತಿನ್ನಬೇಡ್ರಿ ಅಂತ ಹೇಳ್ತಾರೆ ಡಾಕ್ಟ್ರು. ಅಂಥವ್ರು ನಾವು ಇದನ್ನು ದೋಸೆನೇ ತಿನ್ನೋದು ಬಿಡೋದು ಯಾಕಂತ ತಿಳ್ಕೊಂಡು ಹಿಂಗೆ ನಾವು ರಾಗಿ ದೋಸೆ ಮಾಡಿಕೊಂಡು ತಿನ್ಬೋದು. ಇದಕ್ಕೆ ನಾ ಏನು ಮಾಡ್ತೀನಿ, ಇವಾಗ ಕೆಂಪು ಚಟ್ನಿ ಅಂದ್ರೆ ರಂಜಕ ಹಚ್ತೀನಿ. ಇದ್ರ ಮೇಲೆ ಒಂದು ಚೂರು ತುಪ್ಪ, ನಮ್ಮದು ಮನೆ ತುಪ್ಪ ಇರ್ತದೆ, ತುಪ್ಪ ಹಾಕ್ಕೋಬೋದು. ನೋಡಿ ಎಷ್ಟು ಚಂದ ಬರ್ತದೆ, ಏನು ತೊಂದರೆ ಇಲ್ಲ. ಇದೇನದ ಕೆಂಪಾಗುತ್ತೆ ಅಷ್ಟೇ. ನೋಡಿರಿ ನೋಡಿರಿ ಎಷ್ಟು ಚಂದ ರಾಗಿ ದೋಸೆ. ತೋರಿಸಿ ನೋಡಿರಿ, ಈ ಥರ ಅಲ್ಲ ರಂಜಕ, ತುಪ್ಪ, ಪುಟಾಣಿ ಪುಡಿ. ಈಗ ಇದನ್ನು ಮಾಡಿಸ್ತೀನಿ ನೋಡಿರಿ. ಈಗ ಇನ್ನೊಂದು ಹಾಕ್ತೀನಿ ನೋಡಿರಿ. ಚಟ್ನಿ ಮಾತಾಡ ಏನು ಹೇಳಿ ಈ ಕಡೆ ಮರ ಪುಟಾಣಿ ಪುಡಿ ಉದುರಿಸ್ತೀನಿ. ಒಂದು ನಿಮಿಷ ಮುಚ್ಚಿಬಿಡ್ತೀನಿ, ಮತ್ತೆ ರೆಡಿ. ಇದಕ್ಕೆ ಮಗಳಿಗತ್ತನೆ ಕೆಂಪು ಚಟ್ನಿ ಹಸಿ ರಂಜಕ, ತುಪ್ಪ ಹಾಕಿ ನೋಡಿರಿ ಎಷ್ಟು ಕುರುಕುರು ಆಗ್ಯಾವ. ಈಗ ಹುಡುಗರೆಲ್ಲ ಕುರುಕುರು ಬೇಕಂತಾವ, ಮಸಾಲೆ ದೋಸೆ ಥರ. ಈಗ ಮೆತ್ತಗೆ ಯಾವ ಹುಡುಗರು ತಿನ್ನಂಗಿಲ್ಲ. ನೋಡಿರಿ ಎಷ್ಟು ಚಂದ.
ಇವಾಗ ನಾ ಏನು ಮಾಡ್ತೀನಿ, ಒಂದು ಬನ್ ದೋಸೆ ಹಾಕಿ ತೋರಿಸ್ತೀನಿ ನೋಡಿರಿ. ಇದನ್ನೇ ದಪ್ಪಾಗಿ ಬನ್ ದೋಸೆ ಮಾಡ್ಕೊಳ್ತೀನಿ ನೋಡಿ. ಈಗ ನೋಡಿರಿ ಬನ್ ದೋಸೆ ಹಾಕ್ತೀನಿ. ಇದೇ ಥರ ಹುಡುಗರಿಗೆ ಸಣ್ಣ ಬನ್ ದೋಸೆ ಇಷ್ಟು ಸಣ್ಣ ಸಣ್ಣ ಹಾಕಿ ಕೊಡ್ಬೋದು, ಹಂಗೂ ಮಾಡ್ಬೋದು. ಹುಡುಗರು ಭಾಳ ಇಷ್ಟಪಟ್ಟು ತಿಂತಾವೆ ನೋಡಿರಿ, ಎಷ್ಟು ಚಂದ ಆಗುತ್ತೆ. ಇನ್ನು ಬೇಯಬೇಕು, ದಪ್ಪಾಗಲ್ಲ, ಅದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೋತದೆ. ನೋಡಿರಿ ಈಗ ಆಗ್ಯದ ನೋಡಿರಿ, ನೋಡಿರಿ ಎಷ್ಟು ಚಂದ ಇದೆ ಬನ್ ದೋಸೆ ಈ ಥರ. ಇವಾಗ ನಾನು ಇದು ಅಕ್ಕಿ ದೋಸೆ ಮಾಡ್ತೀನಿ ನೋಡಿರಿ, ಹಾಗೆ ಒಂದು ಈಗ ನೋಡಿರಿ ಇದಕ್ಕೆ ನಾನು ಏನು ಮಾಡೀನಿ, ಎರಡಕ್ಕೆ ಇದಕ್ಕೆ ಕೊಬ್ಬರಿ ಚಟ್ನಿ ಮಾಡೀನಿ. ಇದಕ್ಕೆ ಒಗ್ಗರಣೆ ಹಾಕಿ ನೋಡಿರಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಹಾಕಿ ಆಮೇಲೆ ಒಂದು ಹಿಂಗಿನ ಒಗ್ಗರಣೆ ಕೊಟ್ಟೀನಿ. ಈ ಚಟ್ನಿಗೆ ಅಲ್ಲ, ಒಂಚೂರು ಬೆಳ್ಳುಳ್ಳಿ, ಹಸಿ ಕೊಬ್ಬರಿ, ಆಮೇಲೆ ಪುಟಾಣಿ. ನೀವು ಹುರ್ಗಡ್ಲೆ ಅಂತೀರ ಆ ಕಡೆ ಎಲ್ಲ, ನಾವು ಪುಟಾಣಿ ಅಂತೀವಿ ಅಷ್ಟೇ. ಆಮೇಲೆ ಇದಕ್ಕೆ ನಾ ಏನು ಮಾಡೀನಿ, ಎಲ್ಲರೂ ಬಟಾಟೆ ಪಲ್ಯ ಮಾಡ್ತಾರೆ, ನಾನು ಉಳ್ಳಾಗಡ್ಡಿ ಪಲ್ಯ ಮಾಡೀನಿ ನೋಡಿರಿ. ಅಂದರೆ ಒಂದೆರಡು ಉಳ್ಳಾಗಡ್ಡಿ, ಒಂದು ಟೊಮ್ಯಾಟೊ, ಒಂದಿಷ್ಟು ಮೆಣಸಿನ್ಕಾಯಿ, ಆಮೇಲೆ ಒಂದೇ ಒಂದು ಬಟಾಟೆ ಹಾಕೀನಿ. ಅದು ಬೇಕಿದ್ದವ್ರು ತಿನ್ಬೋದು, ಬೇಡ ಆದರೆ ಸೈಡ್ ಸರಿಸ್ಬೋದು ಅಷ್ಟೇ. ಈಗ ನೋಡಿರಿ ಇದು ಅಕ್ಕಿ ದೋಸೆ ರೆಡಿ ಆಯಿತು. ಅಕ್ಕಿ ಉದ್ದಿನಬೇಳೆ ನೋಡಿರಿ ಎಷ್ಟು ಚೆಂದಾಗಿದೆ. ಈಗ ಇಲ್ಲಿ ನೋಡಿರಿ ಇದು ಬನ್ ದೋಸೆ, ಆಮೇಲೆ ಕೊಬ್ಬರಿ ಚಟ್ನಿ, ಉಳ್ಳಾಗಡ್ಡಿ ಪಲ್ಯ,
ಆಮೇಲೆ ದೋಸೆ, ರಾಗಿ ದೋಸೆ ನೋಡಿರಿ ಎಷ್ಟು ಚೆಂದಾಗ. ಇದು ಬನ್ ದೋಸೆ. ಹಿಂಗೆ ದಪ್ಪ ಬೇಕಂದ್ರೆ ದಪ್ಪ ಹಾಕ್ಕೋಬೋದು. ಆಮೇಲೆ ತೆಳ್ಳ ಕುರ್ಕುರು ಬೇಕಂದ್ರೆ ಈ ಥರ ದೋಸೆ ಹಿಂಗೆ ಮಾಡ್ಕೋಬೋದು. ರಾಗಿ ದೋಸೆ ನೋಡಿರಿ ಏನು ಇದಕ್ಕೆ ಆರೋಗ್ಯಕ್ಕೆ ಒಳ್ಳೆಯದು. ಆಮೇಲೆ ಶುಗರ್ ಇದ್ದವ್ರಿಗೆ ಎಲ್ಲರೂ ತಿನ್ಬೋದು ಇದನ್ನು. ಹುಡುಗರು ಸಹಿತ ಇಷ್ಟಪಟ್ಟು ತಿಂತಾವೆ. ಏನೋ ವೆರೈಟಿ ಅದ ಅಂಥೇಳಿ ನೀವು ಒಂದು ಸಲ ಇದನ್ನು ಮಾಡಿ ನೋಡ್ರಲ್ಲ. ನೋಡಿರಿ ಎಷ್ಟು ಚೆಂದಾಗ್ಯದ. ಟೇಸ್ಟ್ ನೋಡಿ ಹೇಳ್ತೇನೆ ನೋಡಿರಿ ಇವಾಗ. ನೋಡಿರಿ ಎಷ್ಟು ಕುರು ಆಗ್ಯದ, ಕೇಳಿಸ್ತಿರ್ಬೇಕು ನಿಮಗೆ. ಭಾರಿ ಮಸ್ತ್ ಆಗ್ಯದ. ಆಮೇಲೆ ಚಟ್ನಿ ನೋಡಿರಿ ಎಷ್ಟು ಚೆಂದಾಗ್ಯದ. ಮಸ್ತ್ ಆಗ್ಯದ್ರಿ ಎರಡು ಚಟ್ನಿ, ಉಳ್ಳಾಗಡ್ಡಿ ಪಲ್ಯ. ಎಲ್ಲರೂ ಬಟಾಟೆ ಪಲ್ಯ ಮಾಡ್ತಾರೆ. ಈ ಥರ ಉಳ್ಳಾಗಡ್ಡಿ ಪಲ್ಯ ವೆರೈಟಿಯಾಗಿರಲಿ ಅಂತ ತಿಳ್ಕೊಂಡು ನಾನು ಉಳ್ಳಾಗಡ್ಡಿ ಪಲ್ಯ ಮಾಡೀನಿ. ಅದ್ರಾಗ ಒಂದೇ ಒಂದು ಬಟಾಟೆ ಹಾಕೀನಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ. ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ರಿಲೇಟಿವ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ಮತ್ತು ನಮ್ಮ ವಿಡಿಯೋಗಳೆಲ್ಲ ನಿಮಗೆ ಇಷ್ಟ ಆಗ್ತಿದ್ವು ಅಂದ್ರೆ ನೋಡೋದು ಮಾತ್ರ ಬಿಡಬೇಡ್ರಿ. ಆಮೇಲೆ ನಿಮ್ಮ ಅನಿಸಿಕೆ ಏನದ ಕಮೆಂಟ್ ಬಾಕ್ಸ್ನಾಗ ತಿಳಿಸುತ್ತೆ ಬರ್ರಿ. ಮತ್ತೆ ಸಿಗೋಣ ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ. ಧನ್ಯವಾದಗಳು.